ಇವತ್ತಿನ ಟಾಪಿಕ್ ಹಾಟ್ ಟಾಪಿಕ್ ಏನು, ಚಪಾತಿ ಮತ್ತು ಆರೋಗ್ಯ. ಎಸ್, ಬಿಕಾಸ್ ನಾವೇನೇ ಎಲ್ಲರ ತಲೆಯಲ್ಲಿ ಏನಿದೆ, ಅನ್ನ ಕೆಟ್ಟದ್ದು, ಚಪಾತಿ ಬೆಸ್ಟ್. ಹೌದು, ಸಿಕ್ಕಾಪಟ್ಟೆ ಒಳ್ಳೇದು. ಅಮೃತ ಬಿಟ್ರೆ ನೆಕ್ಸ್ಟ್ ಏನಾದ್ರು ಒಂದು ಅವಾರ್ಡ್ ಕೊಡೋದಿದ್ರೆ ಅದು ಚಪಾತಿಗೆ ಕೊಡ್ಬೇಕು. ರೈಸ್ ತಿನ್ನೋದು ಅಂತಂದ್ರೆ ಅಯ್ಯೋ ರಾಮ್ ರಾಮ, ಅದು ವಿಷ. ಯಾಕೆ ತಿಂತಿದ್ದೀರಾ ನೀವು ರೈಸ್ ಅನ್ನ? ಕರೆಕ್ಟ್ ಆಗಿಯೇ ಇದೆ. ಯಾಕಂದ್ರೆ ನಾವೆಲ್ಲ ಎಷ್ಟು ಈಗ ರಿಸರ್ಚ್ ಅಲ್ಲಿ ಮುಂದುವರೆದಿದ್ದೀವಿ, ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ, ನಮಗೆ ಗೊತ್ತಿದೆ ಎಲ್ಲದರದ್ದು ಕಂಟೆಂಟ್ ಏನೇನು ಆ್ಯಂಡ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಹಾಗಾಗಿ ಅನ್ನದಲ್ಲಿರುವಂಥದ್ದು ಬರೀ ಸಕ್ಕರೆ, ಬರೀ ಕಾರ್ಬೋಹೈಡ್ರೇಟ್, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗಬೇಕು, ಫೈಬರ್ ಸಿಗಬೇಕು, ನರಿಶ್ಮೆಂಟ್ ಸಿಗಬೇಕು ಅಂತ ಅಂದರೆ ನೀವು ಚಪಾತಿ ತಿನ್ನಬೇಕು. ಹಾಗಾಗಿ ಇವತ್ತು ಚಪಾತಿ ಬಗ್ಗೆ ಆಯುರ್ವೇದದಲ್ಲಿ ಏನೇನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಆಯುರ್ವೇದದಲ್ಲಿ ಒಂದಿಷ್ಟು ರೆಫರೆನ್ಸನ್ನು ಕಲೆಕ್ಟ್ ಮಾಡಿರೋದು ಇವತ್ತು. ಆಯುರ್ವೇದ ಎಲ್ಲ ಅನ್ನಪಾನ ವಿಧಿ ಅಧ್ಯಾಯ ಅನ್ನೋ ಚಾಪ್ಟ್ರಲ್ಲಿ ಪ್ರತಿಯೊಂದು ದವಸ ಧಾನ್ಯದ ಬಗ್ಗೆ, ಕಾಳು ಕಡಿ ಬಗ್ಗೆ, ಬೇಳೆಕಾಳುಗಳ ಬಗ್ಗೆ, ತರಕಾರಿಯ ಬಗ್ಗೆ ಸುದೀರ್ಘವಾದ ಉಲ್ಲೇಖವನ್ನು ಕೊಡುತ್ತೆ. ಅದರಲ್ಲಿ ಚರಕ ಸಂಹಿತೆಯಲ್ಲೂ ನಮಗೆ ಸಿಗುತ್ತೆ ರೆಫರೆನ್ಸ್, ಸುಶ್ರುತದಲ್ಲೂ ಸಿಗುತ್ತೆ. ಅಷ್ಟೇ ಅಲ್ಲದೆ ಅಷ್ಟಾಂಗ ಹೃದಯ ಅನ್ನುವಂಥ ವಾಗ್ಭಟಾಚಾರ್ಯ ಪುಸ್ತಕದಲ್ಲೂ ಸಿಗುತ್ತೆ. ಸೊ ಈ ಇದರಲ್ಲಿ ಕೆಲವೊಂದಿಷ್ಟು ಇದನ್ನು ನೋಡಿದಾಗ ಮುಖ್ಯವಾಗಿ ಈ ದವಸ ಧಾನ್ಯಗಳನ್ನ, ಕಾಳು ಕಡಿಯನ್ನ ಪಾಲ್ ಮಾಡಿರೋದು ಹೇಗೆ ಅಂತಂದ್ರೆ ಈ ಶೂಕಧಾನ್ಯ ಮತ್ತು ಶಿಂಬಿ ಧಾನ್ಯಗಳು ಅಂತ. ಶೂಕಧಾನ್ಯದಲ್ಲಿ ಇದೆಲ್ಲ ಅಕ್ಕಿ, ರಾಗಿ, ಜೋಳ, ಗೋಧಿ ಇವೆಲ್ಲ ಶೂಕಧಾನ್ಯದಲ್ಲಿ ಬರುತ್ತೆ. ಶಿಂಬಿ ಧಾನ್ಯಗಳು ಅಂತಂದ್ರೆ ಕಾಳುಗಳು. ಈಗ ನೀವು ರಾಜ್ಮಾ ತಿನ್ನೋದಾಗಿರ್ಬೋದು, ಅಥವಾ ಕಡಲೆಕಾಳು ಬರೋದಿರ್ಬೋದು, ಹೆಸರು ಕಾಳು ಎಲ್ಲ ಇದು ಬರೋದು, ಕಾಳುಗಳೆಲ್ಲದು ನಿಮಗೆ ಇದರಲ್ಲಿ ಶಿಂಬಿ ಧಾನ್ಯದಲ್ಲಿ ಬರೋದು. ಸೊ ಎರಡರದ್ದು ಪ್ರಾಪರ್ಟಿಗಳನ್ನು ಬೇರೆ ಬೇರೆ ಹೇಳ್ತಾ ಹೋಗಿದ್ದಾರೆ. ಹಾಗೆ ಸ್ಪೆಸಿಫಿಕಲಿ ನಾವು ಗೋಧಿಯ ಒಂದಿಷ್ಟು ರೆಫರೆನ್ಸ್ ಅನ್ನ ತಗೊಳ್ಳೋದಾದ್ರೆ ಅದರಲ್ಲೂ ಎಸ್ಪೆಷಲಿ ಅಷ್ಟಾಂಗ ಹೃದಯದಲ್ಲಿ ಭಾಗವತಾಚಾರ್ಯ ಏನು ಹೇಳ್ತಾರೆ ಅಂದ್ರೆ, ವೃಷ್ಯ ಶೀತೋ ಗುರು ಸ್ನಿಗ್ಧೋ ಜೀವನೋ ವಾತಪಿತ್ತ ಸಂಧಾನಕಾರಿ ಮಧುರೋ ಗೋಧೂಮಃ ಸ್ಥೈರ್ಯಕೃತ್ಸರಃ ಅಂತ ಹೇಳ್ತಾರೆ. ಇಲ್ಲಿ ಗೋಧೂಮದ ಎಕ್ಸ್ಪ್ಲೇಷನ್ ಇರುವಂಥದ್ದು. ಇನ್ಫ್ಯಾಕ್ಟ್ ಗೋಧೂಮ ಅನ್ನೋದು ನಮ್ಗೆ ಈಗ ಸಿಗ್ತಾ ಇರೋ ಗೋಧಿನ ಇಲ್ವಾ ಅನ್ನೋದು ಸೆಕೆಂಡ್ ಒಂದು ಕ್ವಶನ್, ಅದನ್ನ ಆಮೇಲೆ ಮಾತಾಡೋಣ. ಸೊ ಗೋಧೂಮ ಅನ್ನುವಂಥದ್ರ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಏನಿದೆ ಅಂತಂದ್ರೆ, ವೃಷ್ಯ ಅಂದ್ರೆ ಅದು ಶಕ್ತಿಯನ್ನು ಕೊಡುವಂಥದ್ದು, ಶೀತ ಅದು ಗುಣದಲ್ಲಿ ತಂಪಾಗಿರುವಂಥದ್ದು, ಗುರು ಡೈಜೆಷನ್ನಿಗೆ ಹೆವಿ ಆಗಿರುವಂಥದ್ದು, ಹಾಗೆ ಸ್ನಿಗ್ಧತೆ ಅಂತಂದ್ರೆ ಆ ಸ್ನಿಗ್ಧ ಗುಣವನ್ನ, ಸ್ನೇಹವನ್ನ, ಅಂಚುಸ್ನೆಸ್ ಅನ್ನು ನಿಮ್ಮ ದೇಹಕ್ಕೆ ಕೊಡುವಂಥದ್ದು. ಹಾಗೆ ಜೀವನೀಯ ಅಂತಂದ್ರೆ ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ದ್ರವ್ಯ ಅಂತ ಕನ್ಸಿಡರ್ ಆಗುತ್ತೆ. ವಾತದೋಷ ಮತ್ತು ಪಿತ್ತದೋಷವನ್ನ ಶಮನ ಮಾಡುವಂಥದ್ದು. ಹಾಗೆ ಸಂಧಾನಕಾರಿ ಅಂತಂದ್ರೆ ದೇಹದಲ್ಲಿ ಅಂಗಾಂಗಗಳಲ್ಲಿ ಒಂದು ಸಂಧಾನತೆಯನ್ನ, ಕೂಡುವಿಕೆಯನ್ನ ಅಥವಾ ಬೆಳವಣಿಗೆಯನ್ನ ಉಂಟು ಮಾಡುವಂಥದ್ದು. ಹಾಗೆ ಮಧುರ, ಇದರ ಗುಣ ಮಧುರ ರಸವನ್ನ ಇರುವಂಥದ್ದು. ಹಾಗೆ ಸ್ಥಿರತೆಯನ್ನು ಕೊಡುವಂಥದ್ದು. ವಾತ ಯೂಶಲಿ ಹೆಚ್ಚಾದಾಗ ಏನಾಗುತ್ತೆ, ಮನುಷ್ಯ ದೈಹಿಕವಾದ ಸ್ಥಿರತೆಯನ್ನು ಹಾಗೂ ಮಾನಸಿಕವಾದ ಸ್ಥಿರತೆಯನ್ನು ಎರಡನ್ನೂ ಕಳ್ಕೊಳ್ತಾನೆ. ಸೊ ಈ ಗೋಧೂಮದಿಂದ ಏನಾಗುತ್ತೆ, ಸ್ಥಿರತೆಯನ್ನು ಕೊಡುತ್ತೆ ಮತ್ತು ಸರಗುಣವನ್ನ ಇದು ಹೊಂದಿದೆ. ಇದಿಷ್ಟು ಅಷ್ಟಾಂಗ ಹೃದಯದಲ್ಲಿ ನಮಗೆ ಸಿಗುವಂತ ರೆಫರೆನ್ಸ್ಗಳು. ಇನ್ನು ಈ ಒಂದು ಗೋಧಿಯ ಬಗ್ಗೆ ಇದಿಷ್ಟನ್ನ ತಿಳ್ಕೊಂಡ್ಮೇಲೆ ತಿನ್ನೋದ್ರಲ್ಲಿ ಒಂದಿಷ್ಟು ಕಂಡೀಷನ್ಸ್ ಅನ್ನು ಆಯುರ್ವೇದ ಹೇಳುತ್ತೆ. ಯಾವ್ಯಾವ ಥರದ ಕಂಡೀಷನ್, ಏನೇನು ಇದರಲ್ಲಿ ಕಂಡೀಷನ್ ಬರುವಂಥದ್ದು? ಮೊದಲನೇದಾಗಿ ದೇಶ ಸಾತ್ವ್ಯ ಆಗಿರ್ಬೇಕು. ಈಗ ಗೋಧೂಮ ಇದಿಷ್ಟು ಗುಣಗಳು ಕರೆಕ್ಟ್, ಆದ್ರೆ ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ? ದೇಶ ಸಾತ್ಮ್ಯ. ಅಂದ್ರೆ ದೇಶ ಸಾತ್ಮ್ಯ ಅಂತಂದ್ರೆ ನಮ್ಮ ಲೊಕ್ಯಾಲಿಟಿಗೆ ನೇಟಿವ್ ಆಗಿದ್ದು, ಹೌದು, ನಮ್ಮ ನಾವು ಜಾಗದಲ್ಲಿದ್ದೇವೋ, ಯಾವ ಊರಿನಲ್ಲಿದ್ದೇವೋ, ನಿಮ್ಮ ಊರಿನಲ್ಲಿ ಸುತ್ತಮುತ್ತ ಏನ್ ಬೆಳೀತಾರಲ್ವಾ ಅದು ನಿಮಗೆ ದೇಶ ಸಾತ್ಮ್ಯ ಆಗಿದ್ದು. ದೇಶ ಸಾತ್ಮ್ಯ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ಆಯುರ್ವೇದದಲ್ಲಿ ಪ್ರತಿ ಹಂತದಲ್ಲೂ ತುಂಬಾ ಒತ್ತು ಕೊಟ್ಟು ಹೇಳ್ತಾರೆ. ಯಾಕಂದ್ರೆ ದೇಶ ಸಾಮ್ಯವಲ್ಲದೆ ಇದ್ದದ್ದು ನಿಮಗೆ ಡೈಜೆಷನ್ನಿಗೆ ಅಷ್ಟು ಸುಲಭ ಅಲ್ಲ. ಮೂಲತಃ ಗೋಧೂಮ ಡೈಜೆಷನ್ನಿಗೆನೇ ಕಷ್ಟ, ಯಾಕಂದ್ರೆ ಗುರುಗುಣವನ್ನು ಹೊಂದಿರುವಂಥದ್ದು. ಅಂಡ್ ಅದರ ಮೇಲೆ ಮತ್ತೆ ಕಫಕಾರಕ. ಇಲ್ಲಿ ನೋಡಿ, ಇಲ್ಲಿ ವಾತಪಿತ್ತ ಶಮನ ಆಗತ್ತೆ ಅಂದಾಗ ವಾವ್ ಅನ್ನಿಸ್ತು, ವಾತಪಿತ್ತ ಶಮನ ಆಗತ್ತೆ, ಆದ್ರೆ ಕಫ ವೃದ್ಧಿಯೂ ಆಗತ್ತೆ ಇದರಿಂದ. ಸೊ ಕಫದೋಷದಿಂದ ಆಲ್ರೆಡಿ ಡಿಸ್ಟರ್ಬ್ ಆಗಿದ್ದವರು ಇದನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಗಮನ ಹರಿಸಬೇಕು. ಸೊ ದೇಶ ಸಾತ್ಮ್ಯ ಇದ್ದಾಗ ಇದು ಪರವಾಗಿಲ್ಲ. ಈ ರಾಜಸ್ಥಾನದಲ್ಲಿ ಬೇಕಷ್ಟು ಬೆಳೀತಾರೆ. ಸೊ ಅಲ್ಲಿಯ ಜನರಿಗೆ ಇದು ಅಲ್ಲಿಗೆ ದೇಶ ಸಾತ್ಮ್ಯ, ನಮಗೆ ಇದು ದೇಶ ಸಾತ್ಮ್ಯ ಅಲ್ಲ. ಅಂಡ್ ಎರಡನೇದಾಗಿ ಜಠರಾಗ್ನಿಯನ್ನು ನೋಡ್ಕೊಂಡು ತಿನ್ನಿ ಅಂತ ಆಯುರ್ವೇದ ಹೇಳುತ್ತೆ. ಜಠರಾಗ್ನಿ ಏನು? ಡೈಜೆಸ್ಟಿವ್ ಫೈರ್. ಜಠರಾಗ್ನಿ ಇಲ್ಲಿ ಗುರು ಆಗಿರೋದ್ರಿಂದ ಮತ್ತೆ ಮಧುರ ಗುಣವೂ ಇರೋದ್ರಿಂದ ಸ್ನಿಗ್ಧ ಗುಣವೂ ಇದೆ, ಮಧುರ ಇದೆ, ಸ್ನಿಗ್ಧ ಇದೆ ಹಾಗೂ ಗುರುಗುಣ ಇದೆ. ಅವಾಗ ಏನಾಗುತ್ತೆ, ಇದು ಜೀರ್ಣಕ್ರಿಯೆಗೆ ಹೆವಿ ಆಗತ್ತೆ. ನನ್ನ ಅಗ್ನಿ ಇರೋದು ಇಷ್ಟೇ,
ಆದರೆ ಇದು ಜಸ್ಟ್ ಬಿಕಾಸ್ ಇದು ಒಳ್ಳೇದು ಅಂತ ನಾನು ಚಪಾತಿಯನ್ನು ತಿಂದಾಗ ಅದರಲ್ಲೂ ನಾವು ನಿಲ್ಲಲ್ವಲ್ಲ 2 3 4 5 6 ಚಪಾತಿ ಪರವಾಗಿಲ್ಲ ತಿನ್ಬಹುದು ಅಂತ ನಾವು ತಿನ್ನುವಂತಹ ಪ್ರಮಾಣ ಆ ಚಪಾತಿಯದು ಅಷ್ಟು ಹೋದಾಗ ಇರುವಂತಹ ಅಗ್ನಿಯನ್ನು ಅದು ನಾಶ ಮಾಡುತ್ತೆ. ಇರುವಂತಹ ಅಗ್ನಿಯನ್ನು ಕೂಡ ಅದು ನಾಶ ಮಾಡುತ್ತೆ. ಹಾಗಾಗಿ ಜಾಠರಾಗ್ನಿಯನ್ನು ನೋಡಿಕೊಂಡು ಆ ಜಾಠರಾಗ್ನಿಯ ಸ್ಟ್ರೆಂತ್ ಎಷ್ಟಿದೆ, ನಿಮ್ಮಲ್ಲಿ ಅದನ್ನು ಪಚನ ಮಾಡಿಕೊಳ್ಳುವಷ್ಟು ದೈಹಿಕ ವ್ಯಾಯಾಮ ಇದೆಯಾ, ಅಥವಾ ನಿಮ್ಮಲ್ಲಿ ಅದನ್ನ ಪಚನ ಮಾಡಿಕೊಳ್ಳುವಷ್ಟು ಅಗ್ನಿ ಸ್ಟ್ರಾಂಗ್ ಆಗಿದೆಯಾ ಅನ್ನೋದನ್ನು ನೋಡಿ ಇದನ್ನು ತೆಗೆದುಕೊಳ್ಳುವ ನಿರ್ಧಾರ ಮಾಡಬೇಕು. ಬಿಕಾಸ್ ಮಧ್ಯಾಹ್ನ ನಾನು ಊಟ ಮಾಡ್ತೀನಿ, ಊಟ ಆದ ತಕ್ಷಣ ಮತ್ತೆ 3 ತಾಸು ಸಿಸ್ಟಮ್ ಎದುರು ಕೂತ್ಕೊಂಡಿರ್ತೀನಿ ಅಂತಂದರೆ ಡೆಫಿನೆಟ್ಲಿ ನನ್ನ ದೇಹ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಬಿಕಾಸ್ ಆಫ್ ದ ಗುಣ ಯಾವ್ಯಾವ್ದು ನಾನೀಗ ಹೇಳಿದ್ದೀನಿ. ಅಷ್ಟೇ ಅಲ್ಲದೆ ಇದು ಕಫಕಾರಕ ಆಗಿರೋದ್ರಿಂದ ಯಾರಲ್ಲಿ ಈಗಾಗಲೇ ಫ್ಯಾಟಿ ಲಿವರ್ ಇದೆ, ಯಾರಲ್ಲಿ ಈಗಾಗಲೇ ಮೇದೋಧಾತು ವೃದ್ಧಿ ಇದೆ ಅಥವಾ ಕೊಬ್ಬು ಜಾಸ್ತಿ ಶೇಖರಣೆ ಆಗಿದೆ ದೇಹದಲ್ಲಿ, ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಹೈ ಆಗಿದೆ, ಅವರಿಗೆ ಕೂಡ ಇದು ಸೂಕ್ತವಾದ ಒಂದು ಆಹಾರ ಅಲ್ಲ. ಇನ್ನು ಮಂದಾಗ್ನಿ ಅಂದಾಗ ಬ್ಲೋಟಿಂಗ್ ಸಮಸ್ಯೆ ಇರೋದು, ಯಾರಲ್ಲಿ ಗ್ಯಾಸ್ ಟ್ರಬಲ್ ಇದೆ, ಬ್ಲೋಟಿಂಗ್ ಆಗುತ್ತೆ, ಅಜೀರ್ಣ ಥರ ಅನಿಸುತ್ತೆ, ಹೊಟ್ಟೆ ಡಬ್ಬ ಆಗ್ತಿರುತ್ತೆ, ಗಾಳಿ ತುಂಬುತ್ತೆ ಅನ್ನೋರಲ್ಲಿ ಮಂದಾಗ್ನಿ ಇರುತ್ತೆ. ಮಂದಾಗ್ನಿ ಇರೋರು ಕೂಡ ಈ ಗೋಧೂಮವನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಹಾಗೆ ಕೊನೆಯಲ್ಲಿ ಬರುತ್ತೆ ಇನ್ನು ಗ್ಲೂಟನ್ ಇಂಟಾಲರೆನ್ಸ್. ಯಾರ್ಯಾರ ಕರುಳು ಸೆನ್ಸಿಟಿವ್ ಆಗಿರುತ್ತೆ, ಯಾರಲ್ಲಿ ಗ್ಲೂಟನ್ ಟಾಲರೆನ್ಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ಅವರಲ್ಲಿ ಕೂಡ ಇದನ್ನು ತೆಗೆದುಕೊಂಡಾಗ ವಿಪರೀತವಾದಂಥ ಈಗ ವಾಮಿಟಿಂಗ್ ಆಗೋದು, ಲೂಸ್ ಮೋಷನ್ ಆಗೋದು, ಡಿಸ್ಟರ್ಬ್ ಆಗುವಂಥ ಬೇರೆ ಎಲ್ಲ ಸಿಂಪ್ಟಮ್ಸ್ಗಳಿಗೆ ಇಂಟಾಲರೆನ್ಸ್ ಸಿಂಪ್ಟಮ್ಸ್ಗಳು ಇದರಲ್ಲಿ ಕಾಣಸಿಗುತ್ತೆ. ಸೊ ಗೋಧೂಮದ ಬಗ್ಗೆ ಇರುವಂಥ ವಿವರಣೆ ಇದೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ. ಆ್ಯಂಡ್ ಗೋಧೂಮದ ಬಗ್ಗೆ ಇದಿಷ್ಟನ್ನು ತಿಳ್ಕೊಂಡ ನಂತರ ಬರೋ ಪ್ರಶ್ನೆ, ನಾವು ಇವತ್ತಿನ ದಿನ ಗೋಧಿ ಅಂತ ಏನು ತಿಂತಾ ಇದ್ದೀವಿ ಅದು ಗೋಧೂಮ ಹೌದಾ ಅಲ್ವಾ ಅಂತ. ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟಡೀಸ್ ಏನು ಹೇಳುತ್ತೆ ಅಂತಂದರೆ ನಾವು ತಿಂತಾ ಇರೋದು ಆ ನಿಜವಾದ ಗೋಧಿ ಅಲ್ವೇ ಅಲ್ಲ, ಗೋಧೂಮ ಅಲ್ವೇ ಅಲ್ಲ. ಆ ಗೋಧೂಮ ಅನ್ನುವಂಥದ್ದು ತಳಿ ಹೋಗಿ ಅದೀಗ ಪೂರ್ತಿ ಜೆನೆಟಿಕಲಿ ಮಾಡಿಫೈಡ್ ಆಗಿ ಏನೋ ಒಂದು ಸಿಗ್ತಾ ಇದೆ, ಅದು ಮೈದಾ ಥರದ್ದೇ ಒಂದಿಷ್ಟು ಅಂದರೆ ಗುಡ್ ಫಾರ್ ನಥಿಂಗ್ ಅನ್ನೋ ಥರ ಇರೋವಂಥದ್ದನ್ನು ಗೋಧಿ ಅನ್ನೋ ಹೆಸರಲ್ಲಿ ನಮ್ಗೆ ಸಿಗ್ತಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಮಾರ್ಕೆಟಲ್ಲಿ ಇರುವಂಥ ಪ್ರಾಡಕ್ಟಲ್ಲಿ ಈಗ ಒಂದು ರೀಸೆಂಟಾಗಿ ಬಂದಂಥ ರಿಸರ್ಚ್ ಏನು ಹೇಳುತ್ತೆ ಅಂತಂದರೆ, ಸ್ಯಾಂಪಲ್ನ ಬೇರೆ ಬೇರೆ ಪ್ರತಿಷ್ಠಿತ ಕಂಪನಿಯ ಗೋಧಿ ಇದನ್ನು ತಗೊಂಡು ಹೋಗಿ ಟೆಸ್ಟ್ ಮಾಡಿದಾಗ ಎಲ್ಲ ಗೋಧಿ ಹಿಟ್ಟಿನ ರೂಪದಲ್ಲಿ ಆಲ್ರೆಡಿ ನಿಮಗೆ ಸಿಗೋದ್ರಲ್ಲಿ ಮೋರ್ ದ್ಯಾನ್ 35% ಮೈದಾ ಮಿಕ್ಸ್ ಆಗಿದೆ ಅಂತ. ಗೋಧಿ ಹಿಟ್ಟಿನ ಹೆಸರಲ್ಲಿ ಮೈದಾ ಮಿಕ್ಸ್ ಆಗಿದೆ, ಅಕ್ಕಿ ಹಿಟ್ಟಿನ ಹೆಸರಲ್ಲಿ ಮೈದಾ ಮಿಕ್ಸ್ ಆಗಿದೆ, ಜೋಳದ ಹಿಟ್ಟಿನ ಹೆಸರಲ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಆಗಿದೆ. ಎಷ್ಟೊಂದು ಜನ ನಾನು ನೋಡಿದ್ದೀನಿ ಅನ್ನ ತಿನ್ನಲ್ಲ, ಅಕ್ಕಿ ತಿನ್ನಲ್ಲ ಅಂತ ಜೋಳದ ರೊಟ್ಟಿ ರೆಗ್ಯುಲರ್ ಆಗಿ ತಿಂತಾ ಇರ್ತೀರ. ಕೆಲವರು ಖಾನಾವಳಿಯಿಂದ ತರಿಸ್ಕೊತಾರೆ, ಕೆಲವರು ಜೋಳದ ಹಿಟ್ಟನ್ನು ತಂದು ಮನೇಲಿ ಮಾಡ್ಕೊತಾರೆ. ಆದರೆ ನಿಮಗೆ ಗೊತ್ತಿಲ್ಲದೆ ಆ ಜೋಳದ ಹಿಟ್ಟಿನಲ್ಲಿ ನೀವು ಅಕ್ಕಿ ಹಿಟ್ಟನ್ನು ತಿಂತಾ ಇದ್ದೀರಾ, ಅಕ್ಕಿ ನಿಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ. ಹೀಗೆ ನಮ್ಮ ಆಹಾರದಲ್ಲಿ ನಾವು ಏನನ್ನು ತಗೋತೀವಿ ಅನ್ನುವಂಥದ್ದು ಆ್ಯಂಡ್ ಆ ಆಹಾರ ಎಲ್ಲಿಂದ ಸಿಗುತ್ತೆ, ನಮ್ಮ ದೇಹಕ್ಕೆ ಅದನ್ನ ಪಚನ ಮಾಡ್ಕೊಳ್ಳೋದು ಎಷ್ಟು ಸಾಮರ್ಥ್ಯ ಇದೆ ಅನ್ನೋದ್ರ ಮೇಲೆ ಅದು ಒಳ್ಳೆಯದ ಕೆಟ್ಟದ ನಿರ್ಧಾರ ಆಗುತ್ತೆ ಹೊರತಾಗಿ ಜಸ್ಟ್ ಅದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು, ಅದರ ಗುಣಧರ್ಮವನ್ನು ನೋಡಿ ನಾವು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ.